पर्वताधिष्ठिते जम्बोद्वीपे भरतवर्षे भरतखण्डे दण्डकारुण्ये प्रजापति क्षेत्रे स्वस्तिदेवे नमः प्रजापतये नमः अभ्यर्थेपतये नमः आदित्येभ्यो नमः विश्वेभ्यो देवेभ्यो नमः षष्टिधानभयङ्करः विष्णुस्वाम् दक्षतो विषक्तमोर्ध्वं धनपूर्वं सत्यसिद्धक्षणम् देवप्रतिमे मेषजेतां विचक्र अतो देवा अवन्तलोजितो विष्णुर्विचक्रमे इदं विष्णुर्विचक्रमे त्रेधानि तदे पदम् कृष्णाय गोविन्दाय गोपीजनवल्लभाय हराय परमपुरुषाय परमात्मने परकर्म मन्त्रयन्त्र औषधहस्त्रहस्त्रास्त्राणि संहर संहर मोदय मोदय आयरवर्धय वर्धय नमो भगवते महापुरुषाय देव्ये सर्वदेक्षिकमहाय ब्रह्मणे परम् शोत्रो जायता प्रथमान्यासन्न सर्वरूपाणि विचक्रते रोणामानि कव्यो जातहानमो विशाखिताम्भये यस्तेवं ब्राह्मणो विद्या तस्य देवालसर्षेभ्यः षण्माहस्तद्विपदे ॐ शान्तिः 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 ॐ सहस्रशीर्षं देवं विश्वाक्षं विश्वशम्भवां नारायणं देवमक्षरं परमं ब्रह्मं विश्वतत्परमां नित्यं विश्वं नारायणं विष्णुमुपद्यं विष्णुस्यास्तेश्वरं नास्वरं देवमक्षरं वासुदेवाय नमः पापराक्षे नमः दिवासिभूता ब्रह्मवंशनभूता सूर्यस्य रश्मिः
रूपमानो वर्तजं होदारं तदाकारं जयत्वा अर्जयत्वा वायुवस्तो वायुवस्त्रः देवता दूर्वः पुष्पेण आसनं परिकल्पयामि ॐ पादयोः पाद्यं सर्पया दक्षिणनित्य सोमाङ्गतां विदारमहाव मङ्गल्याभरणैस्ते मुक्ताहारे ऊर्जारमहाव पानकेन सर्वते रोमाङ्गतां विदारमहाव अभ्युदयान्ते महाव श्रीमन्महालक्ष्मे महाव आवायुर्देवता दूर्वः सुप्रेतसुप्रसन्नामनगा भवन्तु परोपहारं निवेदयामि सर्वं जयति गोट में हम सेड में धर्मान्तरिक्षं मार्गो हवस्मयेत्तव्यं मनसा प्रजापतये स्वाहा अहमग्निं पृथिव्या सप्तधा स्वाहा समोर्वस्राहं श्रेय स्वाहा धर्मार्वार्यं स्वाहा इंद्रसेजस्गाय स्वाहा ಪೂರ್ವ ಸಂಕಲ್ಪಿತ ರಾಜಗೋಪುರದ ಸಂಕಲ್ಪ ಆಗಿತ್ತು. 30-40 ವರ್ಷಗಳಿಂದ ಇಂದಿನ ಭಕ್ತಾದಿಗಳು ಬೇಡಿಕೆ ಆಗಿತ್ತು. ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರಾಜಗೋಪುರ ಮಾಡಬೇಕನ್ನುವಂಥ ಸಂಕಲ್ಪ ಆಲೋಚನೆ ಮಾಡಾದ್ಮೇಲೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಾನು 4 ಕೋಟಿಯಷ್ಟು ಅನುದಾನನ ರಾಜಗೋಪುರಕ್ಕೆ ಅಂತಲೇ ಮಾಡಿದಾಗ ಇನ್ನು ಇದ್ರ ಜೊತೆಯಲ್ಲಿ 5 ದೇವಸ್ಥಾನ, ಒಂದು ದೇವಮೂಲೆಯಲ್ಲಿರುವಂಥ ಸೋಮೇಶ್ವರ ದೇವಸ್ಥಾನ, ಅದಾದಮೇಲೆ ಚೌಡೇಶ್ವರಿ ದೇವಸ್ಥಾನ, ಮಡಿವಾಳದಲ್ಲಿರುವಂಥದ್ದು ಸೋಮೇಶ್ವರ ದೇವಸ್ಥಾನ, 5 ದೇವಸ್ಥಾನ ರಾಜಗೋಪುರದ ಜೊತೆಗೆ 5 ದೇವಸ್ಥಾನಗಳಿಗೆ ಸಂಕಲ್ಪ ಆಗುತ್ತೆ. ಆಮೇಲೆ ಇದು ಕೂಡ ರಾಜಗೋಪುರ 5 ಕೋಟಿಯಷ್ಟು ಇದರಲ್ಲಿ ಇದು ರಾಜಗೋಪುರ ಪೂರ್ಣ ಆಗೋದು. ಈಗ ಮುಖ್ಯಮಂತ್ರಿಗಳು ಏನು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅದಕ್ಕೆ ಮೀರಿ ಆಗುವಂಥ ಎಲ್ಲ ಅನುದಾನವೂ ಕೂಡ ಶಾಸಕರ ಅನುದಾನದಲ್ಲಿ ನಾವು ಮಿಕ್ಕಿದ ಏನು ಅನುದಾನ ಬೇಕಾಗುತ್ತೆ 1 ಕೋಟಿ ಇರ್ಬೋದು ಅಥವಾ 1 ಕೋಟಿಗೆ ಇಂಚು ಏನು ಬೇಕಾಗುತ್ತೆ ಅದು ಶಾಸಕರ 1 ವರ್ಷದ ಅನುದಾನನ ಅದಕ್ಕೆ ಸೇರ್ಪಡೆ ಮಾಡಿ ಯಾವ ಕಾಲ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. PWD ಇಲಾಖೆನೇ 3 ಸತಿ ಟೆಂಡರ್ ಮಾಡಿದಾಗ ಯಾರು ಇವತ್ತು ಸ್ಥಪತಿಯವರು ಬಂದಿದ್ದಾರೆ ಅವರಿಗೇನೆ ಅದು ಟೆಂಡರ್ ಆಗಿದೆ. ಅದು ಆಗೋವರೆಗೂ ಅಧಿಕೃತವಾಗಿ ಅವರಿಗೆ ಆಗೋವರೆಗೂ ಒಂದು 3 ಸತಿ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದಾಗ ಬೇರೆ ಯಾರೂ ಆಗಿರಲಿಲ್ಲ. ಅವರು ಮಾಲೂರಲ್ಲಿರುವಂಥ ರಾಜಗೋಪುರನೂ ಅವರೇ ಮಾಡಿದ್ದಾರೆ, ಶೃಂಗೇರಿಯಲ್ಲಿ ಮಾಡಿದ್ದಾರೆ, ಆಮೇಲೆ ತಿರುಪತಿಯಲ್ಲೂ ಕೂಡ ಮಾಡಿದ್ದಾರೆ. ಇಂಥೆಲ್ಲ ಅನುಭವ ಇರೋರಿಗೆ ಆಗಿರೋದ್ರಿಂದ ನನಗೂ ಕೂಡ ಎಲ್ಲೋ ಒಂದು ಕಡೆ ಸಮಾಧಾನ ಇದೆ. ದೇವ್ರ ಕಾರ್ಯನ ಅಚ್ಚುಕಟ್ಟಾಗಿ ಹೇಳಿರೋವಂಥ ಮಿತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ ಇವತ್ತು ಕೂಡ ಪೂಜೆ ವಿಶೇಷವಾಗಿ ಅದನ್ನು ಬಹಳ ಸತಿ ಹೋಮ ಮಾಡಿ ಇಂಥ ಶುಭ ಲಗ್ನದಲ್ಲಿ ಇಂಥ ವಿಶೇಷವಾಗಿರೋ ದಿನದಲ್ಲೇ ಮಾಡಬೇಕು ಅಂತಂದರೆ ಇವತ್ತು ದಶಮಿ 9ನೇ ತಾರೀಕು ದೇವರಿಗೆ ಒಂದು ಇರುವಂಥ ಒಳ್ಳೆಯ ನಕ್ಷತ್ರದಲ್ಲಿ ನಾವು ಇವತ್ತು ಮಾಡಿದ್ವಿ. ಭೂಮಿ ಇದು ಕೆಲಸ ಮಾಡಿರೋದು ಬುಧವಾರದಿಂದಲೂ ಕೂಡ ಆ ಥರ ಎಲ್ಲ ದೇವ್ರದ್ದು ಯಾವ ರೀತಿ ಮೊದಲಿಂದನೂ ತಿರುಪತಿಯಲ್ಲಿ ಯಾವ ರೀತಿ ದೇವ್ರ ಕೆಲಸ ಆಗಬೇಕು ಅಂದರೆ ಸಂಕಲ್ಪ ಆಗುತ್ತೆ, ಅದೇ ರೀತಿಯ ಸಂಕಲ್ಪ ಇಲ್ಲಿ ಮಾಡಿಸಿ ಎಲ್ಲ ದೇವ್ರ ಸೇವೆ ಮಾಡುವಂಥ ಧರ್ಮಕರ್ತರನ್ನ ಕರೆಸಿ ಏನೇನು ದೇವಸ್ಥಾನದ್ದು ಪೂರ್ವ ಅಂದರೆ ಮೊದಲಿಂದನೂ ಏನೇನು ಸಂಕಲ್ಪಗಳಿತ್ತು ಅದನ್ನು ಪರಿಪೂರ್ಣ ಆಗಬೇಕು ಅಂತ ಅವರ ಆಶೀರ್ವಾದ ತಗೊಂಡು ಸ್ಥಪತಿಗಳ ಆಶೀರ್ವಾದ, ಆಗಮ ಪಂಡಿತರ ಆಶೀರ್ವಾದ ಮತ್ತು ಇಡೀ KGF ಕ್ಷೇತ್ರದಲ್ಲಿ ನಗರಸಭೆಯ ಸದಸ್ಯರು, ಅಧ್ಯಕ್ಷರು, ಭಕ್ತಾದಿಗಳು ಎಲ್ಲರ ಆದಿಯಾಗಿ ಇಡೀ ಗ್ರಾಮೀಣ ಭಾಗದ ಎಲ್ಲ ಮುಖಂಡರು ಕೂಡ ಬಂದು ಇವತ್ತು ಈ ಕಾರ್ಯನ ಯಶಸ್ವಿ ಮಾಡಿದ್ದಾರೆ. ದೈವಿ ಸಂಕಲ್ಪ, ಇದು ದೈವಿ ಸಂಕಲ್ಪ ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಆಲೋಚನೆ ಮಾಡ್ತೀವಿ, ಆಲೋಚನೆ ಮಾಡಿರೋವೆಲ್ಲನೂ ಕಾರ್ಯರೂಪಕ್ಕೆ ತರೋಕ್ಕಾಗಲ್ಲ. ಇದು ದೈವಿ ಸಂಕಲ್ಪ, ದೇವ್ರ ಇಚ್ಛೆ, ಇದು ಆಗಬೇಕು, ಕಾರ್ಯರೂಪಕ್ಕೆ ಬಂದಿದೆ, ಆಗಬೇಕು. ಅದು ಹೆಂಗೆ ದೇವ್ರ ಸಂಕಲ್ಪ ಇದೆಯೋ ಆ ರೀತಿ ಆಗಬೇಕು ಅಂತ ಅಷ್ಟೇ ನನ್ನ ಪ್ರಯತ್ನ. ಅಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 65 ಅಡಿ ಎತ್ತರ ಇದೆ ಮಹಾದ್ವಾರ ಗೋಪುರ. ಅದು ವೆಂಕಟರಮಣ ಸ್ವಾಮಿಗೆ ಯಾವ ನಂಬರ್ಸು ಅದೊಂದು ಶುಭ ನಂಬರ್, ಅದು ಬಿಟ್ಟರೆ 108 ಅಡಿ ಮಾಡಬೇಕಾಗತ್ತೆ. ಆ ನಿಯಮದ ಪ್ರಕಾರ ಇದರ 3ರಷ್ಟು ಮಾತ್ರ ನಾವು ಮಾಡಬೇಕಾಗತ್ತೆ. ನಾವು ಇಷ್ಟ ಬಂದಷ್ಟು ಎತ್ತರದಲ್ಲಿ ರಾಜಗೋಪುರ ಮಾಡಬಾರ್ದು.
ಇಲ್ಲಿ ವಿಮಾನ ಗೋಪುರ ಅಂತ ಇದೆ ಒಳಗಡೆ ಗರ್ಭಗುಡಿಯಲ್ಲಿ, ಅದರ 3ರಷ್ಟು ಮಾತ್ರ ನಾವು ಮಾಡಬೇಕು ಈ ದೇವಸ್ಥಾನಕ್ಕೆ. ಈಗ ಇದರ ಲಗ್ನ ಮತ್ತು ಇದಕ್ಕೆ ಅಡಿಪಾಯ ಏನೇನು ಹಾಕಿದ್ದಾರೆ ಅಂದರೆ ಅವಾಗ ಅದು 65 ಅಷ್ಟೇ ಬರಬೇಕಾಗುತ್ತೆ. ಅದನ್ನು ಶಾಸ್ತ್ರೋಕ್ತವಾಗಿ ಎಲ್ಲ ವಿಚಾರ ಮಾಡಿ 65 ಅದು ಸ್ವಾಮಿಗಳಿಗೆ ಆಗುವಂಥ ನಂಬರು ಅಂತ ಹೇಳಿದ್ರು. ಅದರ 3ರಷ್ಟು ಅಂತ ತೊಗೊಂಡಾಗ 65 ಅಡಿ ಬರುತ್ತೆ ಇದು. ಅದಾದಮೇಲೆ ದ್ವಾರ ಕೂಡ ಯಾವ್ಯಾವ ಅಂಕಿ ಅಂಶಗಳ ಮುಖಾಂತರ ಎಷ್ಟು ಅಗಲ ಇರಬೇಕು ಅದೆಲ್ಲನೂ ಅದೇ ರೀತಿಯೇ ಮಾಡಿದ್ದೀವಿ. ಕೂಡ ಡ್ರಾಯಿಂಗ್ಸ್ ಇದೆ, ಕೊಡ್ತಾರೆ ನಿಮಗೆ ಅದನ್ನೆಲ್ಲ ನಕ್ಷೆ, ನೀಲಿ ನಕ್ಷೆ ಕೂಡ ಇದೆ. ಸೊ ಇದು ಬೋರ್ಡ್ ಆಗ್ತದೆ, ಕಾಲಾವಕಾಶ ಕೊಟ್ಟಿರೋದು. ಆದರೂ ಕೂಡ ಅವರಿಗೆ 1-2-3 ತಿಂಗಳು ಜಾಸ್ತಿ ಕೊಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಕಲ್ಲಿನ ಕೆತ್ತನೆ ಎಲ್ಲ ಆಗುವಂಥದ್ದು ದೇವ್ರದ್ದು. ಆಮೇಲೆ ಬೇರೆ ಡಿಪಾರ್ಟ್ಮೆಂಟ್ಸ್ದು ಬಿಲ್ಡಿಂಗ್ಸ್ ಮಾಡ್ದಂಗೆ ನಾನು ಅವ್ರನ್ನ ಏನೂ ಮಾತಾಡೋಕ್ಕಾಗಲ್ಲ. ಬಟ್ ಹಿಂದೆ ಬಿದ್ದು ಡಿಪಾರ್ಟ್ಮೆಂಟ್ ಕೆಲಸ ತೊಗೋಬೇಕು ಅಂತ ಮಾತ್ರ ನಾನು ಇವತ್ತು ಹೇಳಿದ್ದೀನಿ ದೇವಸ್ಥಾನದಲ್ಲಿ. ಆ ಕಾಲಮಿತಿಯಲ್ಲೇ ಆಗುತ್ತೆ ಇಲ್ಲಿ ಅಂತ ಆಸೆ ನನಗೆ. ಆದರೂ ಆಗಿರಲಿ, ಎಷ್ಟಾದರೆ ಅಷ್ಟು ಕೆಲಸ ಅಂತ ಅಂದ್ಬಿಟ್ಟು. ಆದರೆ ಅವರಿಗೂ ನಾನು ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಕಲ್ಲುದು ಬೇರೆ ಕಡೆ ಕಾರ್ವಿಂಗ್ ಆಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಇದೆಲ್ಲ ಕೆಲಸ ಆಗುವಂಥದ್ದು. ಅದ್ರ ಕೆಲಸನೇ ಸಾಕಷ್ಟು ಸಮಯ ತಗೊಳುತ್ತೆ ಅಂತ ಹೇಳ್ತಾರೆ. ದೇವರ ಕಾರ್ಯ ಸುಗಮವಾದ. ನನ್ನ ಖುಷಿಗಿಂತ KGF ಜನತೆಯ ತುಂಬ ಖುಷಿ, ತುಂಬ ಬಹಳ ದಿನದ ಅವನ ಕನಸು ಇವತ್ತು ನನಸಾಗಿದೆ. ಮೇಲಾಗಿ ಇದರಲ್ಲಿ 100ಕ್ಕೆ 100 ಭಾಗ ನಮ್ಮ ಶಾಸಕರ ಪ್ರಯತ್ನ, ಅವರ ಒಂದು ಸಂಕಲ್ಪಿತದಿಂದ ಇದು ಇವತ್ತಿನ ರಾಜಗೋಪುರದ ಶಿಲಾಶಾಸನ ಕಾರ್ಯಕ್ರಮ ಸುರಕ್ಷವಾಗಿ ಜನಸಾಗರದೊಂದಿಗೆ ಚೆನ್ನಾಗಿ ಆಗಿದೆ. ಇವತ್ತಿನಿಂದ ಕೆಲಸ ಶುರು ಮಾಡಿ 1.5 ವರ್ಷದಲ್ಲಿ ಗೋಪುರವನ್ನು ಮುಗಿಸಿಕೊಡುವುದಾಗಿ ಸ್ಥಪತಿಗಳು ತಿಳಿಸುತ್ತಾರೆ. ಒಳ್ಳೆಯದಾಗುತ್ತೆ ಜನರಿಗೆಲ್ಲರಿಗೂ. ರಾಜಗೋಪುರ ಅಂದರೆ ತುಂಬ 100 ವರ್ಷಗಳಿಂದ ರಾಜಗೋಪುರ ಇಲ್ಲದೇ ಕಾರಣ ಇಲ್ಲಿ ಇದೆ ಅಂತ ಹೇಳಿದರೆ ಎಲ್ಲರಿಗೂ ಖುಷಿ ತರುವಂಥ ವಿಷಯ. ಮೂಲ ಸ್ಥಾನ ಏನು ಡ್ಯಾಮೇಜ್ ಆಗಿದೆ ಅಂತ ಏನು? ಅದಕ್ಕೆ ಈಗ ಮೊನ್ನೆ ನಮ್ಮ ಇಲಾಖಾ ಆರೋಗ್ಯ ಬಂದಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಮಾಡಲೇಬೇಕಂತ ಹೇಳಿದ್ದಾರೆ. ಅವರಿಂದ ರಿಪೋರ್ಟ್ ಬಂದ ಕೂಡಲೇ ಇನ್ನೊಂದು ತಿಂಗಳಲ್ಲಿ ಅದನ್ನು ಮಾಡ್ತೀವಿ. ಅದು ಅಷ್ಟೇ ಮೂಲ ಇದನ್ನು ಮಾಡ್ತೀವಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.